ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಾನಿಲ್ಲಿ ಎಂಟ್ರಿ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಟರ್ನ್ ನೆಕ್ ಲೈನ್ ಬ್ರೇಕ್ ಆಗಿದೆ. ಸೊ ಇಲ್ಲಿ ನಾನು ಪ್ರೀಮಿಯಮನ್ನು ಚಾಯ್ಸ್ ಮಾಡಿಟ್ಟಿದ್ದೀನಿ. 24,950 ಪುಟನ್ನು ಚಾಯ್ಸ್ ಮಾಡಿದ್ದೀನಿ. ಸೊ ನಮಗೆ ಎಸ್ ಎಲ್ ಬರ್ತಾ ಇದೆ, 15 ಪಾಯಿಂಟ್ವರೆಗೂ ಎಸ್ ಎಲ್ ಇರುತ್ತೆ. ಸೊ ನಾನಿಲ್ಲಿ ಎಂಟ್ರಿನ ತಗೋತಾ ಇದ್ದೀನಿ. ಸೊ ಮಾರ್ಕೆಟು ಡಿಸಿಷನ್ ಪ್ಲ್ಯಾನ್ ಮಾಡ್ತಾ ಇದೆ. ಸೊ ವೆಯ್ಟ್ ಮಾಡೋಣ. ಓಕೆ, ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ಎಂಟ್ರಿನ ತೊಗೊಂಡಿದ್ದೀನಿ. ಸೊ ನಮಗಿಲ್ಲಿ ಎಸ್ ಎಲ್ ಇರುತ್ತೆ, 19 ಪಾಯಿಂಟ್ವರೆಗೂ ಎಸ್ ಎಲ್ ಬರ್ತಾ ಇದೆ. ಸೊ 1:2ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ಯಾಟರ್ನ್ ಬ್ರೇಕ್ ಆಗಿದೆ. ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು. ಸೊ ಪ್ಯಾಟರ್ನು ತುಂಬ ಚೆನ್ನಾಗಿರುವಂಥ ಒಂದು ಕ್ಯಾಂಡಲ್ನಿಂದ ಬ್ರೇಕ್ ಆಗಿದೆ. ಸೊ ಸೇಮ್ ಕ್ಯಾಂಡಲ್ ಮೇಲ್ಗಡೆ ನಂದು ಎಸ್ ಎಲ್ ಇರುತ್ತೆ. ಸೊ 1:2ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ ಅಂತ. ಓಕೆ, ಸೊ ಈಗ ಜಸ್ಟ್ ಕಾಸ್ಟಲ್ಲಿ ನಡೀತಾ ಇದೆ. 60 ರುಪೀಸ್, 70 ರುಪೀಸ್, 30 ರುಪೀಸ್ ಈ ಥರ ಬರ್ತಾ ಇದೆ. ಸೊ 20 ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಸೊ 40 ಪಾಯಿಂಟ್ವರೆಗೂ ನಮ್ಮದು ಟಾರ್ಗೆಟ್ ಇರುತ್ತೆ. ಸೊ ವೆಯ್ಟ್ ಮಾಡೋಣ. 300 ಪ್ಲಸ್ಸು ಈ ಥರ ಪೊಸಿಷನ್ ನಡೀತಾ ಇದೆ. ಜಸ್ಟ್ ಒಂದು ಲಾಟಿಂದ ಎಂಟ್ರಿನ ತೊಗೊಂಡಿರ್ತೀನಿ ನಾನು. ಸೊ ಸ್ಟ್ರಾಟಜಿ ಏನಪ್ಪ ಅಂತಂದರೆ, ಸೊ ಈ ಥರ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಈ ಥರ ನಿಕ್ಲೈನ್ ಕ್ರಿಯೇಟ್ ಆಗಿದೆ. ಸೊ ಪ್ಯಾಟರ್ನ್ ಥರ ಬಂದಿದೆ. ಸೊ ನಿಕ್ಲೈನ್ ಬ್ರೇಕ್ ಆಗಿದೆ. ಸೊ ಮತ್ತು ವಾಪಸ್ ರಿವರ್ಸಲ್ ಆದರೆ ಈ ಕ್ಯಾಂಡಲ್ ಮೇಲ್ಗಡೆ ಬಂದರೆ ನಮ್ಮದಿಲ್ಲಿ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಟ್ರಾಟಜಿ ನಾನು ಎಂಟ್ರಿನ ತೊಗೊಂಡಿದ್ದೀನಿ. ಅಕಾರ್ಡಿಂಗ್ ಟು ಪ್ಯಾಟರ್ನು ಸ್ಟ್ರಾಟಜಿ ಮುಖಾಂತರ ನಾನು ಎಂಟ್ರಿನ ತೊಗೊಂಡಿದ್ದೀನಿ. ಸೊ ಕಾಸ್ಟಲ್ಲಿ ನಡೀತಾ ಇದೆ ನಮ್ಮ ಪೊಸಿಷನು. ಸ್ಟಾಪ್ ಲಾಸ್ ಇದೆ ನಮ್ಮದು, ನೀವು ನೋಡ್ಬೋದು 20 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೊ ಸ್ಪಾಟಲ್ಲಿ ನಮಗೆ 36 ಪಾಯಿಂಟ್ ಬರ್ತಾ ಇದೆ. ಸೊ ಪ್ರೀಮಿಯಮಲ್ಲಿ 20 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾ ಇದೆ. ಸೊ 40 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಇರುತ್ತೆ. ಸೊ ವೆಯ್ಟ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ ಟಾರ್ಗೆಟ್ ಏಟ್ ಆಗುತ್ತೆ ಅಥವಾ ಸ್ಟಾಪ್ ಲಾಸ್ ಏಟ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಮಾರ್ಕೆಟ್ ಫಾಲ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ನಮಗೆ 1:1 ಬಂದ ಮೇಲೆ ನಾನು ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ 400 ಪ್ಲಸ್ಸು, ಓಕೆ, 1000. ಸೊ 1000 ಮೇಲ್ಗಡೆ ಪ್ರಾಫಿಟ್ ಬರ್ತಾ ಇದೆ. ಸೊ 1300 ತುಂಬ ಚೆನ್ನಾಗಿತ್ತು ಸ್ಪೈಕ್ ಅಲ್ವಾ. ಯು ಕ್ಯಾನ್ ಸಿ ಜಸ್ಟ್ ಎಂಟ್ರಿ ತೊಗೊಂಡ ತಕ್ಷಣ ನಮಗೆ ಇಲ್ಲಿ ಸ್ಪೈಕ್ ಬರ್ತಾ ಇದೆ. ಸೊ ಸ್ವಲ್ಪ ಸ್ಟಾಪ್ ಲಾಸ್ನ ನಾನು ರಿಡ್ಯೂಸ್ ಮಾಡ್ತೀನಿ. ಸೊ ಜಸ್ಟ್ ಈ ಕ್ಯಾಂಡಲ್ ಕೆಳಗಡೆ ತಂದು ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡ್ತೀನಿ. ಸೊ ಲಾಸ್ ಆದರೆ ನಮಗಿಲ್ಲಿ ಕಡಿಮೆ ಆಗುತ್ತೆ. ಸೊ ಪ್ರಾಫಿಟ್ ಆದರೆ ನಮಗಿಲ್ಲಿ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ರಿವರ್ಸಲ್ ಆಗೋ ಚಾನ್ಸಸ್ಸು ಇರುತ್ತೆ ಮಾರ್ಕೆಟು. ಆಲ್ಮೋಸ್ಟ್ ಯು ಕ್ಯಾನ್ ಸಿ ಜಸ್ಟ್ ನೋಡ್ಬೋದು 20 ಪಾಯಿಂಟ್ಸ್ವರೆಗೂ ಬಂದಿತ್ತು. ಬಟ್ ಒಂದೇ ಸ್ಪೈಕಲ್ಲಿ 20 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಕೊಟ್ಟು ಮತ್ತೆ ರಿವರ್ಸಲ್ ಆಗ್ತಾಯಿದೆ ಮಾರ್ಕೆಟು. ಜಸ್ಟು 1100 ಪ್ಲಸ್ಸು ಪ್ರಾಫಿಟ್ ತೋರಿಸ್ತಾ ಇತ್ತು. ಈಗ 700 ಪ್ಲಸ್ ಈ ಥರ ಪ್ರಾಫಿಟ್ ಬರ್ತಾ ಇದೆ. ಸೊ ಮಾರ್ಕೆಟ್ ರಿವರ್ಸಲ್ ಆದರೆ ನಮಗಿಲ್ಲಿ ಸ್ಟಾಪ್ ಲಾಸು ತುಂಬ ಕಡಿಮೆ ಇದೆ. ಸೊ ಎಸ್ ಎಲ್ಲನ ಹಿಟ್ ಮಾಡುತ್ತೆ. ಸೊ ವೆಯ್ಟ್ ಮಾಡೋಣ. ಓಕೆ, ಅಪ್ಡೇಟ್ ಮಾಡ್ತೀನಿ. ಸೊ 500 400 ಈ ಥರ ಪ್ರಾಫಿಟ್ ಬರ್ತಾ ಇದೆ. ನಾನು ಸ್ಟಾಪ್ ಲಾಸನ್ನು ರಿಡ್ಯೂಸ್ ಮಾಡಿ ಜಸ್ಟು 6 ಪಾಯಿಂಟ್ಗೆ ತಂದು ಹಾಕಿದ್ದೀನಿ. ಸ್ಟಾಪ್ ಲಾಸನ್ನು ಜಸ್ಟು 6 ಪಾಯಿಂಟ್ ಇದೆ ನಮ್ಮದು ಸ್ಟಾಪ್ ಲಾಸು. 1500 ರುಪೀಸ್ ರಿಸ್ಕ್ ಇತ್ತು ಫಸ್ಟ್ ಇಲ್ಲಿ ನಮಗೆ ಈ ಟ್ರೇಡಲ್ಲಿ. ಸೊ ಇವಾಗ 400 ಪ್ಲಸ್ ಮಾತ್ರ ರಿಸ್ಕ್ ತೊಗೊಂಡಿದ್ದೀನಿ. ಸೊ 1000 ಪ್ಲಸ್ ಮತ್ತೆ ಪ್ರಾಫಿಟ್ ಬರ್ತಾ ಇದೆ. ಯು ಕ್ಯಾನ್ ಸಿ ಜಸ್ಟು ನೋಡ್ಬೋದು ಟಾರ್ಗೆಟ್ ತುಂಬ ಮೇಲ್ಗಡೆ ಇದೆ ನಮ್ಮದು. 1100 1200 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಸೊ 1300ಗೆ ಇನ್ಕ್ರೀಸ್ ಆಗಿದೆ ಪ್ರಾಫಿಟ್ಟು. ಸೊ ನಮಗಿಲ್ಲಿ 1:1.5 ಬಂದ ಮೇಲೆ ನಾನು ಆಲ್ಮೋಸ್ಟು ಟ್ರೇಡನ್ನು ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಸೊ ಬರೋದಾದರೆ ನಮ್ಮದು ಎಕ್ಸಾಕ್ಟ್ಲಿ 1:2 ಬರುತ್ತೆ. ಇಲ್ಲ ಅಂತಂದರೆ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ ಅಂತ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಇನ್ನೂ 1 ನಿಮಿಷ ಬಾಕಿ ಇದೆ, 30 ಸೆಕೆಂಡ್ ಬಾಕಿ ಇದೆ. ಸೊ ನೋಡೋಣ 1100 ಪ್ಲಸ್ ಇಲ್ಲಿ ನಮಗೆ 1200 ಪ್ರಾಫಿಟ್ ಬರ್ತಾ ಇದೆ. ಸಪೋಸ್ ಏನಾದರೂ ಚೆನ್ನಾಗಿ ಮಾರ್ಕೆಟ್ ಫಾಲ್ ಆದರೆ ಪ್ರೀಮಿಯಮ್ನಲ್ಲಿ ಸ್ಪೈಕ್ ಬರುತ್ತೆ. ಈಸಿಯಾಗಿ ನಮಗಿಲ್ಲಿ ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸಪೋಸ್ ಏನಾದರೂ ರಿವರ್ಸಲ್ ಆದರೆ ನಮಗಿಲ್ಲಿ ಎಸ್ ಎಲ್ ಹಿಟ್ ಆಗುತ್ತೆ ಅಷ್ಟೇ. 1200 1100 ಪ್ರಾಫಿಟಲ್ಲಿ ಬರ್ತಾ ಇದೆ ಪೊಸಿಷನು. ವೇಟ್ ಮಾಡೋಣ. ಓಕೆ, 1300 ಸೊ ವ್ಯಾಲಿಡಿಲಿಟಿ ಇದೆ. ಸೊ ಪ್ರೀಮಿಯಮಲ್ಲಿ ಯಾಕಂದರೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಇವಾಗ ರಿವರ್ಸಲ್ ಆಗಿ ಕೆಳಗಡೆ ಬರ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಲಿಡಿಲಿಟಿ ಇದೆ ಪ್ರೀಮಿಯಮಲ್ಲಿ. ಯಾಕಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ಗೆ. ಸೊ ಮೇಲ್ಗಡೆ ಹೋಗ್ಲಾ ಕೆಳಗಡೆ ಹೋಗ್ಲಾ, ಬೈ ಮಾಡಲಾ ಸೆಲ್ ಮಾಡಲಾ ಅಂತ ಜಾಸ್ತಿ ಹೆವಿ ಕ್ವಾಂಟಿಟೀಸ್ ಇರೋದ್ರಿಂದ ಸೊ ಆ ಥರ ಆಗ್ತಾ ಇರುತ್ತೆ. ಸೊ 1400 1500 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಸೊ ಈ ಬ್ಲೂ ಲೈನ್ಗೆ ಟಚ್ ಆದರೆ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಓಕೆ, ಇಲ್ಲ ಅಂತಂದರೆ 450 ರುಪೀಸ್ ನಮಗೆ ರಿಸ್ಕ್ ಇರುತ್ತೆ. ಸೊ ಅಷ್ಟು ರಿಸ್ಕನ್ನು ಕೊಟ್ಟು ಟ್ರೇಡಿಂದ ಎಕ್ಸಿಟ್ ಆಗೋಣ. ಸೊ ಜಸ್ಟ್ 1400ವರೆಗೂ ಪ್ರಾಫಿಟ್ ಬರ್ತಾಯಿತ್ತು. ಸೊ ಇವಾಗ 1200 ನಡೀತಾ ಇದೆ. ಸೊ ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ಟ್ರೇಡು. ಸೊ ಅಕಾರ್ಡಿಂಗ್ ಟು ನಮ್ಮ ಫೇವರಲ್ಲಿದೆ. 1200 1300 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಓಕೆ,
ಸೊ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ಮತ್ತೆ 2000 ಪ್ಲಸ್ ಪ್ರಾಫಿಟಲ್ಲಿ ಬರ್ತಾ ಇದೆ ನಮ್ಮ ಪೊಸಿಷನು. ಇನ್ನೂ ನಮಗೆ ಓಕೆ ಜಸ್ಟ್ 2400 2200, ಸೊ ಇನ್ನೂ ಬಾಕಿ ಇದೆ. ಸೊ 700 ಪ್ಲಸ್ ನಮಗೆ ಟಾರ್ಗೆಟ್ ಬರಬೇಕು. ಇನ್ನು ನಮಗೆ ಸ್ವಲ್ಪ 2400ಅಲ್ಲಿ ಪೊಸಿಷನ್ ನಡೀತಾ ಇದೆ. 2600 2500 ವೇಟ್ ಮಾಡೋಣ. ಓಕೆ, ಜಸ್ಟ್ 6 to 7 ಪಾಯಿಂಟ್ ಬರಬೇಕು. ಇನ್ನು ನಮಗೆ 2500 ಪ್ಲಸ್ಸಲ್ಲಿದೆ ಪೊಸಿಷನ್ನು. ಸಪೋಸ್ ಈಗ ರಿವರ್ಸಲ್ ಆಗಿ ಬಂದು ನಾನು ಕಾಸ್ಟ್ ಟು ಕಾಸ್ಟ್ ಟ್ರೈಲಿಂಗ್ ಎಸ್ಸಲ್ಲಿ ಹಿಟ್ಟಿದ್ರು, ನಾನು ಹಿಟ್ ಆದ್ರೂ ನಾನು ಏನು ಮಾಡಲ್ಲ, ವೆಯ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಯಾಕಂದರೆ ಡಿಸಿಪ್ಲಿನ್ ಆಗಿರಬೇಕು. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಓಕೆ, 2400 2500 2600 700. ಓಕೆ, ಇನ್ನೊಂದು ಚೂರು ಇದೆ ಗುರು ಟಾರ್ಗೆಟು. ಜಸ್ಟ್ 39-40 ಪಾಯಿಂಟ್ಸ್ ಟಾರ್ಗೆಟ್ ಹಿಟ್ ಆಗುತ್ತೆ. 2700 2000. ಓಕೆ ಫ್ರೆಂಡ್ಸ್, ಇವಾಗ ಟಾರ್ಗೆಟ್ ಹಿಟ್ ಆಯಿತು ಫುಲ್ಲು ಎಕ್ಸಾಕ್ಟ್ಲಿ 3000 ರೂಪೀಸ್. ಇವತ್ತು ಕೂಡ ಸೇಮ್ ಟಾರ್ಗೆಟ್ ಹಿಟ್ ಆಗಿದೆ. ಈ ಕೆಲಸ ಜಸ್ಟು ನೋಡ್ಬೋದು, ಪಿ ಎಂಡಲ್ಲೂ 3000 ರೂಪೀಸ್ ನಮಗಿಲ್ಲಿ ಪ್ರಾಫಿಟ್ ಬಂದಿದೆ. ಓಕೆ, ಜಸ್ಟ್ ಆರ್ಡರಲ್ಲಿ ನೋಡ್ಬೋದು. ಸೊ ಹಿ ಕ್ಯಾನ್ ಸಿ ಆರ್ಡರ್ಸ್ ಹಿಯರ್ 151ಗೆ ಬೈ ಮಾಡಿರ್ತೇನೆ. ಸೊ 191.60ಗೆ ಸೊ ಸೆಲ್ ಆಗಿದೆ. ಸೊ ಇದು ಟ್ರಿಗರ್ ಪ್ರೈಸ್, ಯಾಕಂದರೆ ಇದು ಕಾಸ್ಟಿಗೆ ಟ್ರಯಲ್ ಮಾಡ್ತಿರ್ತೀವಲ್ಲ. ಸೊ ಇದು ಸೊ ಯು ಕ್ಯಾನ್ ಸಿ ಪೊಸಿಷನ್ನ ನೋಡ್ತಾ ಇರ್ಬೋದು. 3000 ರೂಪೀಸ್ ನಮಗಿಲ್ಲಿ ಟಾರ್ಗೆಟ್ ಎಕ್ಸಾಕ್ಟ್ಲಿ ಹಿಟ್ ಆಗಿರುತ್ತೆ. ಓಕೆ, ಸೊ ಆಲ್ರೆಡಿ ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಸ್ಪಾಟಲ್ಲಿ ನಮಗೆ 1:2 ಬರೋಷ್ಟರಲ್ಲಿ ಪ್ರೀಮಿಯಮಲ್ಲಿ ನಮಗೆ 1:2 ಟಾರ್ಗೆಟ್ ಫುಲ್ ಹಿಟ್ ಆಯಿತು. ಸೊ ಲಿಮಿಟ್ ಆರ್ಡರ್ ಎಕ್ಸಿಕ್ಯೂಟ್ ಆಗಿ ನಮಗೆ 191ಗೆ ಎಕ್ಸಿಟ್ ಆಗಿದೆ. ಸೊ ಇಲ್ಲಿ ಎಂಟ್ರಿ ತೊಗೊಂಡಿದ್ದು 151.60ಗೆ. ಸೊ ಸ್ಟಾಪ್ ಲಾಸ್ ಇತ್ತು 20 ಪಾಯಿಂಟು, ಟಾರ್ಗೆಟ್ ಬಂತು 40 ಪಾಯಿಂಟು. ಓಕೆ, ಈಗ ಸ್ಟ್ರಾಟಜಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಮ್ ಪ್ಯಾಟರ್ನು. ಓಕೆ ಫ್ರೆಂಡ್ಸ್, ನೀವು ಟ್ರೇಡಿಂಗನ್ನು ಕಲಿತಾ ಇದ್ದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.